ಬಸವವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣಾರ್ಥಿಗಳು. ಆತ್ಮೀಯರೆಲ್ಲರಿಗೂ ಬಸವಯೋಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿವಸ ಬಹಳ ಮುಖ್ಯವಾಗಿ ಈ ನರ ದೌರ್ಬಲ್ಯತೆ ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಏನೆಲ್ಲ ಆಸನಗಳನ್ನು ಅಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಮತ್ತು ನರ ದೌರ್ಬಲ್ಯತೆನ ನಿವಾರಣೆ ಮಾಡಲಿಕ್ಕಾಗಿ ಈ ಹಣ್ಣಿನಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಪಪ್ಪಾಯ, ಅದರ ಜೊತೆಗೆ ಈ ಹಲಸಿನ ಹಣ್ಣು, ಬಾಳೆಹಣ್ಣು, ಪಪ್ಪಾಯ ಹಣ್ಣು, ಹಲಸಿನ ಹಣ್ಣು, ಬಾಳೆಹಣ್ಣು, ಅದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಹಣ್ಣು ಏನಂತೇಳಿದ್ರೆ ಈ ಒಂದು ದಾಳಿಂಬೆ ಹಣ್ಣು. ಇವು ನಮ್ಮ ನರ ದೌರ್ಬಲ್ಯತೆನ ಬಹಳ ಬೇಗ ನಿವಾರಣೆ ಮಾಡ್ತವೆ. ಇನ್ನು ಹುಳಿ ಪದಾರ್ಥಗಳಲ್ಲಿರ್ತಕ್ಕಂಥ ಹಣ್ಣುಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಆರೆಂಜ್, ಕಿತ್ತಳೆ ಹಣ್ಣು. ಕಿತ್ತಳೆ ಹಣ್ಣಿನಿಂದ ನಮ್ಮ ಶರೀರದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತು ನರದಲ್ಲಿರ್ತಕ್ಕಂಥ ಬ್ಲಡ್ ವೆಸಲ್ನಲ್ಲಿರ್ತಕ್ಕಂಥ ಎಲ್ಲ ಗಲೀಜನ್ನು ತೆಗಿತಕ್ಕಂಥ ಶಕ್ತಿ ಈ ಆರೆಂಜ್ಗೆ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಆರೆಂಜ್ ಜ್ಯೂಸನ್ನು ಕುಡಿಯೋದ್ರಿಂದ ನಿಮ್ಮ ನರಗಳ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡಿಕೊಳ್ಬೋದು. ಇದರ ಜೊತೆಗೆ ರಕ್ತಹೀನತೆಯಿಂದ ಉಂಟಾಗ್ತಕ್ಕಂಥ ನರ ದೌರ್ಬಲ್ಯತೆ ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿದ ಹಸಿ ಕಡಲೆ ಬೀಜ ಅಂತೇಳಿದರೆ ಈ ಶೇಂಗಾ ಬೀಜ ಅಂತ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ. ಈ ನೆನೆಸಿದ ಹಸಿ ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಅಂತ ಕರೀತಾರೆ. ಅದನ್ನು ಸುಮಾರು ಒಂದು ಕನಿಷ್ಠ ಪಕ್ಷ 50ರಿಂದ 100 ಗ್ರಾಮ್, ಒಂದು ಒಳ್ಳೆಯ ಬೆಲ್ಲ ಅಂತ ಹೇಳಿದ್ರೆ ಅದು ಕಪ್ಪಾಗಿರಬೇಕು. ಅದು ಬಿಳಿಯಾಗಿದ್ದರೆ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರ್ತದೆ. ಕಪ್ಪಾಗಿರ್ತಕ್ಕಂಥ ಬೆಲ್ಲ ಅಥವಾ ಕಾಕುವೆ, ಅದರ ಜೊತೆಗೆ ನೀವು ಬೆಳಗ್ಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡು ತಿನ್ನೋದ್ರಿಂದ ನಿಮ್ಮಲ್ಲಿ ನರಗಳ ಸಮಸ್ಯೆಯನ್ನು ನೀವು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಬೋದು. ಮತ್ತು ತಡ ಆಹಾರವನ್ನು ಮಾಡೋದ್ರಿಂದ ನಿಮ್ಮಲ್ಲಿ ನರಗಳ ಸಮಸ್ಯೆ ಜಾಸ್ತಿ ಆಗುತ್ತೆ. ತಡ ಆಹಾರವನ್ನು ಯಾವತ್ತೂ ಮಾಡಲಿಕ್ಕೆ ಹೋಗಬೇಡಿ. ಹಸಿಯದೇ ಉಣಬೇಡ, ಹಸಿದು ಮತ್ತಿರಬೇಡ ಅಂತ ಹೇಳ್ತಾರೆ. ಯಾವಾಗ ನೀವು ಹಸ್ಕೊಂಡು ಹಾಗೇ ಇರ್ತೀರಾ, ಹಸಿವಿನ ವೇಗವನ್ನು ಯಾವಾಗ ನೀವು ತಡಿತೀರಾ, ಆವಾಗ ನಿಮ್ಮಲ್ಲಿ ನರ ದೌರ್ಬಲ್ಯತೆ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಲ್ಲ? ಅದಕ್ಕೆ ನಿಮ್ಮಲ್ಲಿ ನರ ದೌರ್ಬಲ್ಯತೆನ ಸಂಪೂರ್ಣವಾಗಿ ನೀವು ಕಡಿಮೆ ಮಾಡ್ಕೊಳ್ಳಿಕ್ಕಾಗಿ ನಿಮ್ಮ ಹಸಿವಿನ ವೇಗವನ್ನು ಯಾವತ್ತೂ ತಡಿಬಾರ್ದು. ಗೊತ್ತಾಯ್ತಲ್ಲ? ಹಸಿವಿನ ವೇಗವನ್ನು ತಡೆಯೋದ್ರಿಂದ ನಿಮ್ಮಲ್ಲಿ ನರ ದೌರ್ಬಲ್ಯತೆ ಜಾಸ್ತಿ ಆಗುತ್ತೆ. ಅದಕ್ಕೆ ಯಾವಾಗ ಹಸ್ತಿರ್ತದೆ ಆವಾಗ ಏನೂ ಸಿಗಲಿಲ್ಲ ಅಂದರೆ ಸ್ವಲ್ಪ ನೀರಾದರೂ ಕುಡಿಬೇಕು. ಯಾವಾಗ ನೀವು ಹೊಟ್ಟೆಯನ್ನು ಖಾಲಿ ಬಿಡ್ತೀರ ಆವಾಗ ಲಿವರು ಹಾಳಾಗ್ತದೆ, ನರ ದೌರ್ಬಲ್ಯತೆನೂ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಹೊಟ್ಟೆಯನ್ನು ಖಾಲಿ ಬಿಡದೆ ನೀವು ಒಳ್ಳೆಯ ಆಹಾರವನ್ನು ಸೇವನೆ ಮಾಡೋದ್ರ ಮೂಲಕ ನಿಮ್ಮ ಸರ್ವ ಸಮಸ್ಯೆಗಳನ್ನು ಕೂಡ ನೀವು ನಿವಾರಣೆ ಮಾಡಿಕೊಳ್ಬೋದು. ಇದಾದ ಮೇಲೆ ಈಗ ನರ ದೌರ್ಬಲ್ಯತೆಗಾಗಿ ಹಲವಾರು ಆಸನಗಳು ಬರ್ತವೆ. ಅದರಲ್ಲಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಆಸನ ಅಂದರೆ ಇದಕ್ಕೆ ಕ್ರೌಂಚ ಆಸನ ಅಂತ ಕರೀತಾರೆ. ಕ್ರೌಂಚ ಆಸನ ಅಂದರೆ ಪರ್ವತ ಥರ ನಮ್ಮ ಶರೀರವನ್ನು ಸ್ಥಿತಗೊಳಿಸೋದು. ಹೇಗೆ? ಎರಡೂ ಕೈಗಳನ್ನು ಈ ರೀತಿ ಲಾಕ್ ಮಾಡಿಕೊಂಡು ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಮೇಲೆತ್ತಬೇಕು. ಮೇಲೆತ್ತಿದಾಗ ನಿಮ್ಮ ಮೊಣಕಾಲಿಗೆ ಹಣೆಯನ್ನು ಸ್ಪರ್ಶ ಮಾಡಬೇಕು. ವಾಪಸ್ ಕಾಲನ್ನು ಪೂರ್ತಿಯಾಗಿ ಮೇಲೆತ್ತಿ ಮೊಣಕಾಲಿಗೆ ಹಣೆಯನ್ನು ಸ್ಪರ್ಶ ಮಾಡಬೇಕು, ಅಥವಾ ಗದ್ದಕ್ಕೆ ಕೂಡ ಸ್ಪರ್ಶ ಮಾಡ್ಬೋದು. ವಾಪಸ್ ಬನ್ನಿ. ಇದಕ್ಕೇನಂತ ಕರೀತಾರೆ? ಕ್ರೌಂಚಾಸನ. ನಿಮ್ಮಲ್ಲಿ ಈ ಪಾರ್ಕಿನ್ಸನ್ ಸಮಸ್ಯೆಯನ್ನು ಮತ್ತು ನರ ದೌರ್ಬಲ್ಯದಿಂದ ಕಾಲಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ಇರ್ತದೆ, ಅದನ್ನು ಮತ್ತು ನರ ದೌರ್ಬಲ್ಯತೆ ಉಂಟಾಗಿರ್ತಕ್ಕಂಥ ನಿಮ್ಮ ಫಿಟ್ಸ್ ಸಮಸ್ಯೆಯನ್ನು ಕೂಡ ಈ ಆಸನದಿಂದ ನಿವಾರಣೆ ಮಾಡಿಕೊಳ್ಬೋದು. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಬೇಕು. ವಾಪಸ್ ಬನ್ನಿ. ಇದಕ್ಕೆ ಕ್ರೌಂಚಾಸನ ಅಂತ ಕರೀತಾರೆ. ನಿಧಾನವಾಗಿ ನಿಮ್ಮೆರಡು ಕಾಲುಗಳನ್ನ ನೇರ ಮಾಡ್ಕೊಳ್ಳಿ. ಸ್ವಲ್ಪ ಈ ರೀತಿ ಅಲುಗಾಡಿಸ್ಕೋಬೇಕು. ಇದಾದ ಮೇಲೆ ಪಾದ ಅಂಗುಷ್ಟಾಸನ. ಎರಡು ಬೆರಳುಗಳ ಈ ರೀತಿ ಹಿಡ್ಕೋಬೇಕು, ನೇರವಾಗಿ ಕುತ್ಕೋಬೇಕು.
ನಿಧಾನವಾಗಿ ಎರಡು ಕಾಲನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ. ವಾಪಸ್ ಬನ್ನಿ. ವಾಪಸ್ ಬಂದಮೇಲೆ ಬದ್ಧ ಕೋನಾಸನ ಮಾಡಬೇಕು. ನಿಧಾನವಾಗಿ ಮತ್ತೊಮ್ಮೆ ಕಾಲನ್ನು ಚಾಚ್ಕೊಳ್ಳಿ. ದೃಷ್ಟಿ ನೇರವಾಗಿರಲಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಮುಂದೆ ಬಾಗಿ. ಸಾಧ್ಯ ಆದರೆ ನಿಮ್ಮ ಹಣೆಯನ್ನು ನೆಲಕ್ಕೆ ಸ್ಪರ್ಶ ಮಾಡಬೇಕು. ವಾಪಸ್ ನಿಧಾನವಾಗಿ ಎರಡು ಕಾಲನ್ನ ನೇರ ಮಾಡ್ಕೊಳ್ಬೇಕು. ಈ ರೀತಿ ಅಭ್ಯಾಸ ಮಾಡೋದ್ರಿಂದ ನಮ್ಮ ನರ್ವ್ ಸೆಲ್ಸ್ಗಳನ್ನು ನಾವು ಆ್ಯಕ್ಟಿವ್ ಮಾಡ್ಕೊಳ್ಬೋದು. ಇದಾದಮೇಲೆ ನೆಕ್ಸ್ಟ್ ಆಸನ ಅಕರ್ಣ ಧನುರಾಸನ. ಹೀಗೆ ಮಾಡಬೇಕು ಅಂದರೆ ಎರಡು ಪಾದಗಳನ್ನ ಈ ರೀತಿ ಹಿಡ್ಕೋಬೇಕು. ಬಲಗಾಲನ ಬಲ ಕಿವಿಗೆ, ಎಡಗಾಲನ ಎಡ ಕಿವಿಗೆ. ವಾಪಸ್ ಸ್ವಲ್ಪ ಆನಂದವಾಗಿ ಮಾಡಬೇಕು, ಸಂತೋಷದಿಂದ. ಗೊತ್ತಾಯ್ತಾ? ಖುಷಿ ಖುಷಿಯಾಗಿ. ಕೆಲವು ಜನ ನಗದೇ ಇಲ್ಲ. ಅವು ಹೆಂಗಂದ್ರೆ ಒಂಥರ ಮ್ಯಾನುಫ್ಯಾಕ್ಚರ್ಡ್ ಡಿಫೆಕ್ಟ್ ಅವು. ವಾಪಸ್ ವಾಪಸ್. ಆಸನದಲ್ಲಿ ನೀವು ಹೆಚ್ಚು ಹೊತ್ತು ಸ್ಟೇ ಮಾಡಿದಾಗ ಅದರದ್ದು ಹೆಚ್ಚು ಲಾಭ ಸಿಗ್ತದೆ. ಹೀಗೆ ಹಿಡಿದಾಗ ನೀವೊಂದು 5 ಸೆಕೆಂಡ್ ಅಲ್ಲೇ ಹೋಲ್ಡ್ ಮಾಡಬೇಕು. 1 2 3 4 5. ವಾಪಸ್. ಇದರಲ್ಲಿ ಇನ್ನೊಂದು ವೇರಿಯೇಷನ್ ಇದೆ. ಹೇಗೆಂದರೆ ನಿಮ್ಮ ಎಡಗಾಲನ್ನು ಬಲಗೈಯಿಂದ ಅಥವಾ ಬಲಗಾಲನ್ನ ಎಡಗೈಯಿಂದ ಈ ರೀತಿ ಹಿಡ್ಕೊಂಡು, ಈಗ ನಾನು ಎಡಗೈಯಿಂದ ಬಲಗಾಲ ಹಿಡ್ಕೊಂಡಿದ್ದೀನಲ್ಲ, ಎಡಗಡೆ ಕಿವಿಗೆ ಬಲಗಾಲನ ಈ ರೀತಿ ಸ್ಪರ್ಶ ಮಾಡಬೇಕು. ಬಲಗೈನ ಮುಂದೆ ಇಟ್ಕೊಂಡ್ಬಿಟ್ಟು ವಾಪಸ್. ಇದಾದಮೇಲೆ ಬಲಗಾಲನ ಎಡಗೈಯಿಂದ ಈ ರೀತಿ ಹಿಡ್ಕೋಬೇಕು. ಬಲಗಡೆ ಕಿವಿಗೆ ಎಡಗಾಲನ ಈ ರೀತಿ ಸ್ಪರ್ಶ ಮಾಡಬೇಕು. ಎಡಗೈ ಮುಂದೆ. ಇಲ್ಲೂ ಕೂಡ 5 ಸೆಕೆಂಡ್ ಹೋಲ್ಡ್ ಮಾಡಬೇಕು. 1 2 3 4 5. ವಾಪಸ್. ಹೀಗೆ ಈ ಅಭ್ಯಾಸಗಳನ್ನ ಮಾಡೋದ್ರ ಮೂಲಕ ನಿಮ್ಮಲ್ಲಿ ನರಗಳ ದೌರ್ಬಲ್ಯತೆಯನ್ನು ನಿವಾರಣೆ ಮಾಡಿಕೊಳ್ಬೋದು. ಈ ಆಸನಗಳನ್ನ ಮಾಡೋ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ, ಉಸಿರನ್ನು ಬಿಗಿ ಹಿಡಿಬಾರ್ದು. ಉಸಿರನ್ನು ಬಿಗಿ ಹಿಡಿದ್ರೆ ಅಲ್ಲೇನಾಗ್ತದೆ, ನರ ದೌರ್ಬಲ್ಯತೆ ಹೆಚ್ಚಿಗೆ ಆಗ್ತದೆ. ಅದಕ್ಕೆ ಸರಾಗವಾಗಿ ಉಸಿರಾಡಬೇಕು. ಯಾವಾಗ ಹೇಗೆ ಉಸಿರಿಡ್ಬೇಕಂತ ಗೊತ್ತಿರಬೇಕು. ಹೀಗೆ ಎಳಿತಿರಲ್ಲ, ಎಳೆದಾಗ ಉಸಿರು ಬಿಡಬೇಕು. ಮುಂದೆ ಭಾಗದಾಗ ಸಂಪೂರ್ಣವಾಗಿ ಮತ್ತೆ ಹೊರಗಡೆ ಉಸಿರು ಬಿಡಬೇಕು. ಅಂದರೆ ಮಾತ್ರ ಸರಿ ಆಗ್ತದೆ. ಈಗ ನೋಡಿ, ಉಸಿರು ತೆಗೆದುಕೊಂಡು ಹಿಂಗೆ ಹಿಡ್ಕೋಬೇಕು. ಉಸಿರು ಬಿಡ್ತಾ ಸ್ಪರ್ಶ ಮಾಡಬೇಕು. ಮತ್ತೆ ಉಸಿರು ತೆಗೆದುಕೋಬೇಕು. ಉಸಿರು ಬಿಡ್ತಾ ಈ ರೀತಿಯಾಗಿ. ಈ ಆಸನದಲ್ಲಿ ಕೂಡ ಅಷ್ಟೇ. ಉಸಿರು ಬಿಡಬೇಕು, ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು, ಉಸಿರು ತೆಗೆದುಕೋಬೇಕು. ಯಾವಾಗಿಲ್ಲಿ ನಿಲ್ಲಿಸ್ತಿರಲ್ಲ ಅವಾಗ ಏನು ಮಾಡಬೇಕು, ಈ ರೀತಿಯಾಗಿ ಉಸಿರಾಡಬೇಕು ನಿಧಾನವಾಗಿ. ಗೊತ್ತಾಯ್ತಲ್ಲ? ಯಾವಾಗ ನಿಮಗೆ ಆ ಆಸನದಲ್ಲಿ ಸ್ಥಿರತೆ ಮತ್ತು ಸುಖದ ಅನುಭವ ಆಗ್ತದೆ, ಆವಾಗ ನೀವು ಆ ಅನುಭವವನ್ನು ಪಡೆದಾಗ ನಿಮ್ಮ ಆಸನ ಸರಿಯಾಗಿದೆ ಅಂತ ನೀವು ಅಂದ್ಕೋಬೇಕಾಗ್ತದೆ. ಆಸನ ಸಿದ್ಧಿಯಾಗಿದೆ ಅಂತ ಅದು ಅರ್ಥ ಆಗ್ತದೆ. ಗೊತ್ತಾಯ್ತಲ್ಲ? ನರ ದೌರ್ಬಲ್ಯತೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಹಲವಾರು ಯೋಗಾಭ್ಯಾಸಗಳನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮುಂದಿನ ಯೋಗಾಭ್ಯಾಸ ಏನಂತ ಹೇಳಿದ್ರೆ ಚಕ್ಕಿ ಚಲನಾಸನ. ಚಕ್ಕಿ ಚಲನಾಸನದಿಂದ ಕೂಡ ನಾವು ನರಗಳ ದೌರ್ಬಲ್ಯತೆಯನ್ನು ನಿವಾರಣೆ ಮಾಡ್ಕೊಳ್ಬೋದು. ಹೇಗೆ ಅಂದರೆ ಎರಡು ಕೈಲಿ ಈ ರೀತಿ ಇಟ್ಕೋಬೇಕು. ಹಿಂದೆ ತಾಯಂದ್ರೆ ಎಷ್ಟು ಬಲಿಷ್ಠವಾಗಿರ್ತಿದ್ರು ಅಂದರೆ
ಮನೆಯಲ್ಲಿ ಜಮೀನಲ್ಲಿ ಕೆಲಸ ಮಾಡಿದರೂ ಕೂಡ ಯಾವುದೇ ಕಾಯಿಲೆಗಳಲ್ಲಿ ಆರಾಮಾಗಿರ್ತಿದ್ರು. ಈಗಿನ ತಾಯಂದಿರು ನೋಡಿದ್ರೆ ಒಂಚೂರು ಒಂದು ಸ್ವಲ್ಪ ಧೂಳು ಬಂದರೂ ಕೂಡ ಡಸ್ಟ್ ಅಲರ್ಜಿ ಅಂತೆ, ಒಂದು ಸ್ವಲ್ಪ ನೀರು ಬದಲಾದರೂ ಕೂಡ ಕೋಲ್ಡ್ ಅಲರ್ಜಿ ಆಗೋದು. ಸ್ವಲ್ಪ ಎಷ್ಟು ಸೂಕ್ಷ್ಮವಾಗಿದ್ದಾರೆ ಅಂದರೆ ಈ ಹೊಲಸು ಎ ಸಿ ಒಂದು ಬಂದು ಮನುಷ್ಯನ ಜೀವನವನ್ನೇ ಹಾಳು ಮಾಡ್ತಾಯಿದೆ. ಯಾರು ಎ ಸಿಲಿ ಹೆಚ್ಚಾಗಿರ್ತಾರೆ ಅವರಿಗೆ ನರಗಳ ದೌರ್ಬಲ್ಯತೆ ಹೆಚ್ಚಾಗ್ತದೆ. ಎ ಸಿ ಅಂತಕ್ಕಂಥದ್ದು ವೆರಿ ವೆರಿ ಡೇಂಜರಸ್ ಮನುಷ್ಯನ ಜೀವನದಲ್ಲಿ, ಗೊತ್ತಾಯ್ತಲ್ಲ. ಮನುಷ್ಯನಿಗೆ ಬಿಸಿಲು ಮಳೆ ಚಳಿಯ ಅನುಭವ ಆಗಬೇಕು, ಅಂದಾಗ ಮಾತ್ರ ಅವನು ತನ್ನ ಜೀವನದಲ್ಲಿ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಎ ಸಿಯನ್ನು ಹೆಚ್ಚು ಬಳಸೋದ್ರಿಂದ ನಿಮಗೆ ನರಗಳ ದೌರ್ಬಲ್ಯತೆ ಜಾಸ್ತಿ ಆಗುತ್ತೆ, ಅದರ ಜೊತೆಗೆ ಅರ್ಥ್ರೈಟಿಸ್ ಸಮಸ್ಯೆನೂ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ನಿಸರ್ಗಕ್ಕೆ ಹತ್ತಿರವಾಗಿ ಬದುಕಿದರೆ ಮಾತ್ರ ಬದುಕು, ನಿಸರ್ಗವನ್ನು ದೂರ ಮಾಡಿ ಬದುಕಿದವ್ರಿಗೆ ಸಾವು ಅಂತಕ್ಕಂಥದ್ದನ್ನು ಸರಿಯಾಗಿ ನಾವು ತಿಳ್ಕೊಬೇಕಾಗ್ತದೆ. ನಿಧಾನವಾಗಿ ಈ ಜೊತೆಗೆ ಉಸಿರು ತೆಗೆದುಕೊಳ್ಬೇಕು, ಉಸಿರನ್ನು ಬಿಡಬೇಕು. ಜೀವನದಲ್ಲಿ ಸುಖವಾಗಿ ಬದುಕಬೇಕಂದ್ರೆ ನಿಸರ್ಗದಲ್ಲಿ ಇರಬೇಕು. ಸುಖ ಮತ್ತು ಸೌಕರ್ಯಗಳಿಗೆ ವ್ಯತ್ಯಾಸ ಇದೆ. ನಿಮ್ಮ ಮನೇಲಿ 1,00,000 ರೂಪಾಯಿ ಬೆಡ್ ಇದ್ದರೂ ಕೂಡ ನಿಮಗೆ ನಿದ್ದೆ ಬರೋಲ್ಲ, ಯಾಕಂದರೆ ಸೌಕರ್ಯದಿಂದ ಸುಖವಾಗಿರ್ತಕ್ಕಂಥ ನಿದ್ರೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಕೆಲವು ರೈತರಿಗೆ ಅಥವಾ ಕೂಲಿ ಕಾರ್ಮಿಕರಿಗೆ ಚಾಪೆನೂ ಕೂಡ ಇರಲ್ಲ, ಹರಿದೋಗಿರೋ ಚಾಪೆ ಇರ್ತದೆ, ಅದರಲ್ಲಿ ಸುಖವಾಗಿ ನಿದ್ದೆ ಬರ್ತದೆ. ಯಾಕಂದರೆ ಅಲ್ಲಿ ಶಾಂತಿ ನೆಮ್ಮದಿ ಇದೆ, ಅಲ್ಲಿ ಸುಖ ತನ್ನಿಂತಾನೇ ಬರ್ತದೆ. ಯಾರಲ್ಲಿ ಸೌಕರ್ಯಗಳಿಂದ ಸುಖವನ್ನು ಸೃಷ್ಟಿ ಮಾಡ್ಕೋಬೇಕು ಅಂತಕ್ಕಂಥ ಮನೋಭಾವನೆ ಇರ್ತದಲ್ಲ, ಅದು ನಮ್ಮ ಮೂರ್ಖತನ ಅಂತ ನಾವು ತಿಳ್ಕೊಬೇಕು. ಸೌಕರ್ಯಗಳಿಂದ ಸುಖವನ್ನು ತಂದುಕೊಳ್ಳಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಸುಖ ಬರಬೇಕಂದ್ರೆ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು, ಆತ್ಮಸಾಕ್ಷಿಗೆ ಹತ್ತಿರವಾಗಿ ಬದುಕಬೇಕು. ಅಂದ್ರಾಗ ಮಾತ್ರ ನಮ್ಮಲ್ಲಿ ಭಯ ಇರಲ್ಲ. ಯಾರ್ದೋ ಕಳ್ತನ ಮಾಡಿರ್ತೀವಿ, ಯಾರ್ದೋ ಲಂಚ ಹೊಡೆದಿರ್ತೀವಿ, ಅವಾಗ ರಾತ್ರಿ ಪೂರ್ತಿ ಭಯ ತುಂಬಿರ್ತದೆ ಮನಸ್ಸಲ್ಲಿ, ಅವಾಗ ನಿದ್ದೆ ಹೆಂಗೆ ಬರ್ತದೆ? ಯಾರನ್ನ ಮೋಸ ಮಾಡಿರ್ತೀವಿ. ಅದಕ್ಕಾಗಿ ನಾವು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಬದುಕಲಿಕ್ಕೆ ಯಾವತ್ತೂ ಆಗಲ್ಲ. ಯಾರಿಗೆ ಬೇಕಾದರೂ ಮೋಸ ಮಾಡ್ಬೋದು, ಆತ್ಮ ವಂಚನೆಯನ್ನು ಮಾಡ್ಕೊಂಡು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ನೀವು 100 ಜನಕ್ಕೆ ಮೋಸ ಮಾಡ್ಬೋದು, ನಿಮ್ಮ ಮನೇಲಿ ಸುಳ್ಳು ಹೇಳ್ಬೋದು, ಆದರೆ ನಿಮ್ಮ ಆತ್ಮಕ್ಕೆ ಗೊತ್ತಿರ್ತದೆ ನೀವೆಂಥ ಒಳ್ಳೆಯವರು ಎಷ್ಟು ಕೆಟ್ಟವರು ಅಂತಕ್ಕಂಥದ್ದು. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆತ್ಮಸಾಕ್ಷಿಗೆ ಹತ್ತಿರವಾಗಿ ಬದುಕ್ತಕ್ಕಂಥ ಶರಣ ಜೀವನವನ್ನು ನಾವು ನಡೆಸಿದ್ರೆ ಜೀವನದಲ್ಲಿ ಸುಖ ಶಾಂತಿಯನ್ನು ಪಡಿಬೋದು. ಈ ರೀತಿಯಾಗಿ ಅಭ್ಯಾಸ ಮಾಡಬೇಕು. ಇದಕ್ಕೆ ಜಾನು ಶೀರ್ಷಾಸನ ಅಂತ ಕರೀತಾರೆ. ನಿಧಾನವಾಗಿ ಅಭ್ಯಾಸ ಮಾಡಬೇಕು, ನಿಧಾನವಾಗಿ ಅಭ್ಯಾಸ ಮಾಡಬೇಕು. ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಅಭ್ಯಾಸವನ್ನು ಮಾಡಿದ್ರೆ ಅದರಲ್ಲಿ ಹೆಚ್ಚು ಲಾಭ ಸಿಗ್ತದೆ. ವಾಪಸ್ ರಿಲ್ಯಾಕ್ಸ್. ದೀರ್ಘವಾಗಿ ಉಸಿರಾಡಿ. ಅಲ್ಯೂಮಿನಿಯಂ ಮತ್ತು ಕುಕ್ಕರನ್ನು ಸಂಪೂರ್ಣವಾಗಿ ನೀವು ನಿಲ್ಲಿಸಿದರೆ ಮಾತ್ರ ನಿಮ್ಮ ನರಗಳ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅಲ್ಯೂಮಿನಿಯಂ ಬಳಕೆ ಮತ್ತು ಕುಕ್ಕರ್ ಬಳಕೆ ನಿಲ್ಲಿಸಲೇಬೇಕಾಗ್ತದೆ, ಇಲ್ಲಾಂದರೆ ನರಗಳ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಿಮ್ಮ ನರಗಳ ಒಂದು ಶಕ್ತಿಗೆ ಪೋಷಕ ತತ್ವವಾಗಿ ಬೇಕಾಗಿರ್ತಕ್ಕಂಥ ಪ್ರೋಟೀನ್ಸ್ಗಳನ್ನು ವಿಟಮಿನ್ಸ್ಗಳನ್ನು ನೀವು ಕುಕ್ಕರ್ನಲ್ಲಿ ಬೇಯಿಸಿರ್ತಕ್ಕಂಥ ಆಹಾರದಲ್ಲಿ ಹೆಚ್ಚು ಪಡಲಿಕ್ಕಾಗಲ್ಲ. ಯಾಕಂದರೆ ಕುಕ್ಕರ್ನಲ್ಲಿ ಬೇಯಿಸಿದ್ರೆ ಅದರಲ್ಲಿ ಉಳಿತಕ್ಕಂಥದ್ದೇ 4-5% ಅಷ್ಟೇ. ಅದೇ ಮಣ್ಣಿನ ಮಡಿಕೆಯಲ್ಲಿ ಬೇಯಿಸಿದ್ರೆ 100ಕ್ಕೆ 100% ನಿಮಗೆ ಆ ವೈಟಮಿನ್ಸ್ಗಳು ಉಳಿತವೆ. ನೀವು ಮನೆಯಿಂದ ಮೊದಲು ಬಿಸಾಕಬೇಕಾಗಿರ್ತಕ್ಕಂಥದ್ದು ಏನಂದರೆ ಫ್ರಿಜ್ಜು, ಕುಕ್ಕರು ಮತ್ತು ಡೈನಿಂಗ್ ಟೇಬಲ್, ಗೊತ್ತಾಯ್ತಲ್ಲ. ಇವುಗಳನ್ನು ಮೊದಲು ಮನೆಯಿಂದ ಬಿಸಾಕಬೇಕು. ವಾಪಸ್. ಇವು ನಮ್ಮ ದೊಡ್ಡ ವೈರಿಗಳಿವೆಲ್ಲ, ಅವನ್ನು ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ನಾವು ಬದುಕಲಿಕ್ಕೆ ಆಗ್ತದೆ. ಈ ರೀತಿ ಅಭ್ಯಾಸ ಮಾಡಿದ್ಮೇಲೆ ನಿಧಾನವಾಗಿ ಬೆನ್ನಿನ ಮೇಲೆ ಮಲ್ಕೋಬೇಕು. ಬೆನ್ನ ಮೇಲೆ ಮಲ್ಕೊಂಡು ನಿಮ್ಮ ಬೆನ್ನು ಹುರಿನ ಸಡಿಲ ಮಾಡ್ಕೋಬೇಕು. ರಿಲ್ಯಾಕ್ಸ್. ನಿಧಾನವಾಗಿ ಬಲಗಾಲ ಮೇಲೆತ್ತಿ, ಬಲಗಾಲನ ಎಡಗೈಯಿಂದ ಹಿಡ್ಕೊಳ್ಳಿ, ಬಲಗಾಲ ನೇರ ಮಾಡ್ಕೊಳ್ಳಿ. ನಿಧಾನವಾಗಿ ಬಲಗಾಲನ ಎಡಗಡೆ ತಿರುಗಿಸಿ. ವಾಪಸ್ ಬನ್ನಿ. ನಿಧಾನವಾಗಿ ಬಲಗಾಲ ಬಲಗೈಯಿಂದ ಹಿಡ್ಕೊಳ್ಳಿ, ನಿಧಾನ ಬಲಗಡೆ ತಿರುಗಿಸಿ.
ವಾಪಸ್ ಬನ್ನಿ. ರಿಲ್ಯಾಕ್ಸ್. ನಿಧಾನವಾಗಿ ನಿಮ್ಮ ಎಡಗಾಲ ಮೇಲೆತ್ತಿ ಎಡಗಾಲನ ಬಲಗೈಯಿಂದ ಹಿಡ್ಕೊಳ್ಳಿ. ನಿಧಾನವಾಗಿ ಬಲಗಡೆ ತಿರುಗಿ ಎಡಗಡೆ ನೋಡಿ. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಿ ನಿಧಾನವಾಗಿ ಉಸಿರಾಟ ಮಾಡಿ. ನಿಧಾನವಾಗಿ ಕಾಲನ್ನು ಮತ್ತೆ ವಾಪಸ್ ನೇರ ಮಾಡ್ಕೊಳ್ಳಿ. ನಿಮ್ಮ ಎಡಗಾಲನ ಎಡಗೈಯಿಂದ ಹಿಡ್ಕೊಳ್ಳಿ. ನಿಧಾನವಾಗಿ ಎಡಗಡೆ ತಿರುಗಿಸಿ. ಸೂಕ್ತ ಪಾದಾಂಗುಷ್ಟಾಸನ ಅಂತ ಕರೀತಾರೆ. ದೀರ್ಘವಾಗಿ ಉಸಿರಾಟ ಮಾಡಿ. ನಿಧಾನವಾಗಿರಲಿ ಉಸಿರಾಟ. ಲಯಬದ್ಧವಾಗಿರಲಿ. ತೊಡೆಯ ಮಾಂಸಖಂಡಗಳನ್ನು ಗಮನಿಸ್ತಾ ಹೋಗಿ. ಒಂದು 10 ಸೆಕೆಂಡ್ ಹೋಲ್ಡ್ ಮಾಡಬೇಕು ಈ ಆಸನದಲ್ಲಿ. 1 2 3 4 5 6 7 8 9 10. ನಿಧಾನ ವಾಪಸ್ ಬನ್ನಿ. ಹೀಗೆ ಒಂದು 5 ನಿಮಿಷ ಅಭ್ಯಾಸ ಮಾಡೋದ್ರ ಮೂಲಕ ನಿಮ್ಮ ಪೆರಿಫೆರಲ್ ನರ್ವಸ್ ಸಿಸ್ಟಮನ್ನು ಆ್ಯಕ್ಟಿವ್ ಮಾಡ್ಕೋಬೋದು. ಶರೀರದಲ್ಲಿ 2 ರೀತಿಯ ನರ್ವಸ್ ಸಿಸ್ಟಮ್ ಇದೆ. ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಇನ್ನೊಂದು ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ. ಅವೆರಡೂ ಒಂದು ವ್ಯವಸ್ಥೆಯನ್ನು ಜಾಗೃತಪಡಿಸ್ಕೊಳ್ಳಿಕ್ಕಾಗಿ ಈ ಆಸನಗಳು ಬಹಳ ಅತಿ ಮುಖ್ಯವಾಗಿ ಸಹಕಾರಿಯಾಗಿ ಕೆಲಸ ಮಾಡ್ತವೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದರೆ ನಮ್ಮ ಮೆದುಳಿನ ಭಾಗದಿಂದ ಶುರುವಾಗಿ ನಮ್ಮ ಬೆನ್ನು ಹುರಿ ಕೆಳಗಡೆವರೆಗೂ ಅದು ಪ್ರಸಾರಗೊಂಡಿರ್ತದೆ. ಅದಕ್ಕೆ ಅನುಗುಣವಾಗಿ ನಮ್ಮ ಶರೀರದಲ್ಲಿ ಹರಡಿಕೊಂಡಿರ್ತಕ್ಕಂಥ 72,000 ನರಜಾಲಕ್ಕೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ. ಇದಾದಮೇಲೆ 2 ಕೈನ ಈ ರೀತಿ ಜೋಡಿಸ್ಕೋಬೇಕು. ನಿಧಾನವಾಗಿ ನಿಮ್ಮ ಇಡೀ ಶರೀರವನ್ನು ಈ ರೀತಿಯಾಗಿ ರೋಲ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವ್ ಆಗ್ತದೆ. ರಿಲ್ಯಾಕ್ಸ್. ಡೀಪ್ ಬ್ರೀದಿಂಗ್. ನಿಧಾನವಾಗಿ ಉಸಿರಾಟ ಮಾಡಿ. ಈ ಅಭ್ಯಾಸ ಮಾಡಿದ ನಂತರ ಕಾಲನ್ನು ಮಡಚಿಕೊಂಡು ಈ ರೀತಿ ರಿಲ್ಯಾಕ್ಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಸ್ಪೈನಲ್ ಕಾರ್ಡ್ ಹೆಚ್ಚು ರಿಲ್ಯಾಕ್ಸ್ ಆಗುತ್ತೆ. ನಮ್ಮ ಸ್ಪೈನಲ್ ಕಾರ್ಡಲ್ಲಿ ಹೆಚ್ಚು ಆಕ್ಸಿಜನ್ ಸಪ್ಲೈ ಆಗ್ತದೆ. ನಮ್ಮ ಬೆನ್ನು ಹುರಿಗೆ ಹೆಚ್ಚು ಆಮ್ಲಜನಕದ ಒಂದು ಸಪ್ಲೈ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ಈ ಒಂದು ಸುಖ ನಿದ್ರಾಸನದ ಭಂಗಿ. ರಿಲ್ಯಾಕ್ಸ್. ನಿಧಾನವಾಗಿ ಉಸಿರಾಟ ಮಾಡಿ. ದೀರ್ಘವಾಗಿ ಉಸಿರಾಟ ಮಾಡಿ. ಇದರ ಜೊತೆಗೆ ಉದರಾಕರ್ಷಣಾಸನ ಕೂಡ ಮಾಡ್ಬೋದು. ಎಡಗಡೆ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಬಲಗಡೆ, ಮತ್ತೆ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಎಡಗಡೆ, ಮತ್ತೆ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಬಲಗಡೆ. ದೀರ್ಘವಾಗಿ ಉಸಿರಾಡ್ತಾ ಆಸನದಲ್ಲಿ ಇರ್ತಕ್ಕಂಥ ಆ ಒಂದು ಸೆಳೆತ ಮತ್ತು ಎಳೆತವನ್ನು ಗಮನಿಸ್ತಾ ಹೋಗಿ. ರಿಲ್ಯಾಕ್ಸ್ ಮಾಡಿ ವಾಪಸ್ ಬನ್ನಿ. ನಿಧಾನವಾಗಿ ನಿಮ್ಮ 2 ಕಾಲನ್ನು ಮೇಲೆತ್ತಿ. ಮತ್ತೆ ಈಗ ಎಡಗಾಲನ ಬಲಗಾಲಿನ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಹಲಾಸನ. ವಾಪಸ್ ಬನ್ನಿ.
ನಿಧಾನವಾಗಿ ಕಾಲನ್ನು 60 ಡಿಗ್ರಿಗೆ ಈ ರೀತಿ ನಿಲ್ಲಿಸಿ ನಿಧಾನವಾಗಿ ಕೈಗಳನ್ನು ಮುಂದೆ ಚಾಚ್ಕೊಳ್ಳಿ. ಸ್ವಲ್ಪ 30 ಡಿಗ್ರಿ ಮಾತ್ರ ಮೇಲೆತ್ತಬೇಕು ಬಾಡಿನ. ಮತ್ತೆ ಕಾಲನ್ನು ಮಡಚ್ಕೊಳ್ಳಿ. ಇದಾದ್ಮೇಲೆ ಮತ್ತೆ ಕಾಲನ್ನು ಚೇಂಜ್ ಮಾಡ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಕಾಲನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ. 60 ಡಿಗ್ರಿ ನಿಧಾನ ಮೇಲೆತ್ತಿ. ವಾಪಸ್ ಬನ್ನಿ. ಮತ್ತು ಕಾಲನ್ನು 60 ಡಿಗ್ರಿ ಕೈ ನಿಧಾನ ಮೇಲೆತ್ತಿ ನಿಮ್ಮ ಪಾದಾಂಗುಷ್ಟವನ್ನು ಗಮನಿಸ್ತಾ ಹೋಗಿ. ವಾಪಸ್ ರಿಲ್ಯಾಕ್ಸ್. ಇದಾದಮೇಲೆ ನಿಮ್ಮ ಕಾಲನ್ನು ಜೋರಾಗಿ ಈ ರೀತಿ ಮೂಮೆಂಟ್ ಮಾಡಬೇಕು. ರಿಲ್ಯಾಕ್ಸ್. ಡೀಪ್ ಬ್ರೀದಿಂಗ್. ಇಡೀ ಶರೀರವನ್ನು ಗಮನಿಸ್ತಾ ಹೋಗಿ. ಈ ರೀತಿ ಅಭ್ಯಾಸ ಮಾಡಬೇಕು. ಈ ಎಲ್ಲ ಅಭ್ಯಾಸಗಳು ಬಹುಮುಖ್ಯವಾಗಿ ನಿಮ್ಮ ನರಗಳ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಅತಿ ಅದ್ಭುತವಾಗಿ ಲಾಭವನ್ನು ಕೊಡ್ತವೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಇವು ನಿಮ್ಮ ನರಗಳ ಸಮಸ್ಯೆ ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಒಳ್ಳೆಯ ಲಾಭಕಾರಿಯಾಗಿ ಕೆಲಸ ಮಾಡ್ತವೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದರೆ, ಯಾವುದೇ ಕಾರಣಕ್ಕೂ ನೀವು ಹುಳಿ ಮತ್ತು ಸಿಹಿ ಹಣ್ಣುಗಳನ್ನು ಒಟ್ಟಿಗೆ ತಿನ್ನಬಾರ್ದು. ಅಂದರೆ ಅದಕ್ಕೆ ವಿರುದ್ಧ ಅನ್ನ ಭೋಜನ ಅಂತ ಕರೀತಾರೆ. ಆ್ಯಪಲ್ಲು, ಆರೆಂಜ್ ಒಟ್ಟಿಗೆ ತಿಂದರೆ ನರದ ದುರ್ಬಲತೆ ಜಾಸ್ತಿ ಆಗ್ತದೆ. ಇದರಿಂದ ಶರೀರದಲ್ಲಿ ಸುಮಾರು ಸಮಸ್ಯೆಗಳು ಉಂಟಾಗ್ತವೆ. ಚರ್ಮದ ಸಮಸ್ಯೆ ಆಗಿರ್ಬೋದು, ಲಿವರ್ ಸಮಸ್ಯೆ ಆಗಿರ್ಬೋದು, ನಮ್ಮ ಜಠರಾಗ್ನಿಯಲ್ಲಿ ಸುಮಾರು ವ್ಯತ್ಯಾಸಗಳಾಗ್ತವೆ. ಅದರಿಂದ ಅಜೀರ್ಣ ಆಗ್ತಕ್ಕಂಥದ್ದು. ಅದಕ್ಕೆ ದಹಿ ವಡ ಅಂತ ಕರೀತಾರೆ ನೋಡಿ. ಈ ಉದ್ದಿನ ಬೇಳೆಯಲ್ಲಿ ಮೊಸರನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಅದು ಕೂಡ ಒಂದು ವಿರುದ್ಧನ ಭೋಜನವೇ. ಮತ್ತಿನ್ನೊಂದು, ರಾತ್ರಿ ಹಾಲಿನಲ್ಲಿ ಉಪ್ಪು ಸೇರಿಸ್ಕೊಂಡು ತಿಂದರೆ ಅದು ಕೂಡ ನಮ್ಮ ಶರೀರದಲ್ಲಿ ನರ ದೌರ್ಬಲ್ಯತೆ ಹೆಚ್ಚಿಗೆ ಮಾಡ್ತದೆ. ನೀವು ರಾತ್ರಿ ಹಾಲು ಕುಡಿಬೇಕಂದ್ರೆ ಊಟದ ನಂತರ, ಪ್ರಸಾದ ಮಾಡಿದ ನಂತರ ಅರಿಶಿಣವನ್ನು ಬೆರೆಸಿ ನೀವು ಆ ಹಾಲನ್ನು ಕುಡಿದ್ರೆ ಅದು ಒಳ್ಳೆಯದಾಗ್ತದೆ. ಅದು ಕೂಡ ನಾಟಿ ಹಸುವಿನ ಹಾಲಿರಬೇಕು. ಹಾಲು ಚೆನ್ನಾಗಿ ಸ್ವಲ್ಪ ಕುದಿಸಿ ಅದರ ಮೇಲಿರ್ತಕ್ಕಂಥ ಕೆನೆಯನ್ನು ತೆಗೆದು ನೀವು ಆ ಹಾಲನ್ನು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಶರೀರದಲ್ಲಿ ವಾತದ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಬೋದು. ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಕೋಲ್ಡ್ ವಾಟರ್ನ ಕುಡಿಲಿಕ್ಕೆ ಹೋಗಬೇಡಿ. ಯಾವಾಗ ನೀವು ಕೋಲ್ಡ್ ವಾಟರ್ ಕುಡಿತೀರಾ ಆವಾಗ ನಿಮ್ಮ ನರ ದೌರ್ಬಲ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ನರ ದೌರ್ಬಲ್ಯತೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಬಿಸಿಯಾಗಿರ್ತಕ್ಕಂಥ ನೀರನ್ನು ಪ್ರಸಾದಕ್ಕಿಂತ ಮೊದಲು 1 ಅವರ್ 3 ಟೈಮ್ ನೀವು ಕುಡಿತಾ ಬನ್ನಿ. ನಿಮ್ಮ ನರದ ದೌರ್ಬಲ್ಯತೆಯನ್ನು ಬೇರು ಸಮೇತವಾಗಿ ನೀವು ನಿವಾರಣೆ ಮಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವ ವೀಕ್ಷಕ ಬಂಧುಗಳಿಗೆ ಅನಂತ ಶರಣಾರ್ಥಿಗಳು.